ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಿಡಿಯೋ ಮೂಲಕ ಮತ್ತೊಂದು ಸಾರಿ ನಿಮ್ಮನ್ನು ಸಂಧಿಸಲು ದೇವರು ಕೊಟ್ಟ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಪ್ರಿಯರೇ, ದೇವರ ವಾಕ್ಯ ಹೀಗೆ ಹೇಳುತ್ತದೆ. 2 ಪೂರ್ವಕಾಲವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ತಿರುಗಿಕೊಂಡು ನನ್ನ ಪ್ರಾರ್ಥಿಸಿ ನನ್ನ ದರ್ಶನ ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪ ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದೇ. ಪ್ರಿಯ ದೈವಜನರೇ, ಈ ವಾಕ್ಯದಲ್ಲಿ ಆರೋಗ್ಯ ದಯಪಾಲಿಸುವ ದೇವರು ಕೊಡುವಂಥ ವಾಗ್ದಾನ ಏನೆಂದರೆ, ಇಲ್ಲಿ ವಾಕ್ಯ ಹೇಳುತ್ತದೆ, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ನನ್ನ ಪ್ರಾರ್ಥಿಸುವುದಾದರೆ ಅವರ ಪಾಪಗಳು ಕ್ಷಮಿಸಲ್ಪಡುತ್ತವೆ. ನೋಡ್ರಿ ಪ್ರಿಯರೇ, ದೇವರ ಮುಂದೆ ತಗ್ಗಿಸಿ ಅಂದರೆ ನನಗೇನೂ ಅಲ್ಲ ದೇವರೇ ಎಲ್ಲ ನೀನೇ ಅನ್ನೋ ರೀತಿ ದೇವರಿಗೆ ಸಮರ್ಪಣೆ. ನೋಡ್ರಿ, ದೇವರು ಯಾವತ್ತೂ ಮೇಲಿನ ತೋರಿಕೆ ನೋಡೋನಲ್ಲ, ಹೃದಯವನ್ನು ನೋಡುವನಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ತಗ್ಗಿಸಿಕೊಂಡು ಪ್ರಾರ್ಥಿಸುವವರ ಪ್ರಾರ್ಥನೆ ದೇವರು ಕೇಳುತ್ತಾನೆ. ತಗ್ಗಿಸಿಕೊಂಡು ಬೈಬಲ್ ಹೇಳ್ತಾರೆ, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಪಾಪಗಳು ಒಪ್ಪಿಕೊಂಡು ನನ್ನನ್ನು ಪಾಪಗಳು ಒಪ್ಪಿಕೊಂಡು ಬಿಟ್ಟು ಬಿಡೋದಾದರೆ ಅವರ ಪಾಪಗಳು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಬಹಳ ಅವಶ್ಯಕವಾಗಿದೆ. ಆರೋಗ್ಯ ಇಲ್ಲದೆ ಏನೂ ಜೀವನದಲ್ಲಿ ಏನಿಲ್ಲ. ಪ್ರಿಯರೇ, ಆರೋಗ್ಯವನ್ನು ದೇವರಿಂದ ಸಿಗ್ತದೆ. ಲೈಫಿನಲ್ಲಿ ಮನುಷ್ಯರಿಗೆ ಸಮಸ್ಯೆಗಳು, ಹೋರಾಟಗಳು ಬರುತ್ತದೆ, ಆದರೆ ಆರೋಗ್ಯವನ್ನು ಕೊಡುವವರು ದೇವರಿದ್ದಾರೆ. ಅದಕ್ಕೆ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಪಶ್ಚಾತ್ತಾಪ ಪಡೋಣ ದೇವರ ಮುಂದೆ. ದೇವರೇ, ನನ್ನ ಜೀವಿತದಲ್ಲಿ ನಿನಗೆ ವಿರುದ್ಧವಾಗಿ ನಾನು ಮಾಡಿದ ಪಾಪಗಳೆಲ್ಲವನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸಿರಿ. ಮತ್ತು ಪ್ರಾರ್ಥನೆಯಲ್ಲಿ ಪಶ್ಚಾತ್ತಾಪ ಪಡುವುದಾದರೆ ದೇವರು ಖಂಡಿತ ನಮ್ಮ ಜೀವಿತಕ್ಕೆ ಒಂದು ದಾರಿ ತೋರಿಸುತ್ತಾರೆ. ಲೋಕದಲ್ಲಿ ಕಷ್ಟ ಸಂಕಟಗಳು, ಬೈಬಲ್ ಹೇಳುತ್ತದೆ, ಈ ದಿನಗಳು ಕೆಟ್ಟವುಗಳಾಗಿದೆ. ನಾವು ಕೆಟ್ಟ ದಿನದಲ್ಲಿ ಇದ್ದಿದ್ದೇವೆ, ಅಂದರೆ ಹೋರಾಟದ ದಿನಗಳಲ್ಲಿ ಇದ್ದಿದ್ದೇವೆ. ಹಾಗಾಗಿ ನಾವು ಪ್ರಾರ್ಥನೆಯಲ್ಲಿಯೇ ಹೆಚ್ಚಿನ ಸಮಯ ಕಳೆಯುತ್ತಾ ಪ್ರಾರ್ಥನೆ ಮಾಡುತ್ತಾ ದೇವರ ಸನ್ನಿಧಿಯಲ್ಲಿ ಕೃತಜ್ಞತಾ ಸ್ತುತಿ ಮಾಡುತ್ತಾ, ದೇವರೇ ನಿನ್ನ ವಾಕ್ಯಾನುಸಾರವಾಗಿ ನಮಗೆ ಆರೋಗ್ಯ ಕೊಡು. ಕೀರ್ತನೆ 107 ಅದರ 19-20 ವಚನ ಹೇಳುತ್ತದೆ, ನಾನು ಆರೋಗ್ಯವನ್ನು ಕೊಡುತ್ತೇನೆ. ಆ ಮೊದಲೇ ಪೂರ್ವಕಾರದಂಥ 4ನೇ ಅಧ್ಯಾಯದಲ್ಲಿ ಯಾಬೇಚನು ದೇವರಿಗೆ, ಸ್ವಾಮಿ ನನ್ನ ವಿಶೇಷವಾಗಿ ಆರೋಗ್ಯ ದಯಪಾಲಿಸು ಅಂತ ಹೇಳುತ್ತಾನೆ. ಮತ್ತು ದೇವರು ತನ್ನ ಹುಡುಕರಿಗೆ ಆರೋಗ್ಯ ಭಾಗ್ಯ ಕೊಡುತ್ತಾನೆ. ವಿಮೋಚನೆ ಕಂಡ 15-26 ಕೂಡ ಹೇಳುತ್ತದೆ. ಆ 15-26 ಕೂಡ ನಿಮಗೆ ಆರೋಗ್ಯ